ಬೇದರ್ನಲ್ಲಿ ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ಹಾಗೂ ಚಿಯಾನ್ ಮೆಥೋಡಿಸ್ಟ್ ಕೇಂದ್ರ ಚರ್ಚ್ ಸಹಭಾಗಿತ್ವದಲ್ಲಿ ಮೇ 9 ರಿಂದ ಮೇ 11 ರವರೆಗೆ 3 ದಿವಸ 2025ನೇ ಸಾಲಿನ ಬೀದರ್ ಜಿಲ್ಲಾ ಮೆಥೋಡಿಸ್ಟ್ ಕ್ರೈಸ್ತ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರಕಿತು. ಮೊದಲನೇ ದಿವಸ ಮೇ 9 ರಂದು ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಏಸು ಕ್ರಿಸ್ತನ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ಜರುಗಿತು. ಎಲ್ಲಾ ಮೆರವಣಿಗೆಗೆ ಬೀದರ್ನ ಮಂಗಲ್ಪೇಟ್ ಕ್ರಾಸ್ ಬಳಿ ಬಹಳ ಅದ್ದೂರಿಯುತವಾಗಿ ಚರ್ಚ್ ಕಮಿಟಿ ವತಿಯಿಂದ ಸ್ವಾಗತ ಮಾಡಲಾಯಿತು. ಜಾತ್ರಾ ಮಹೋತ್ಸವ ನಿಮಿತ್ತ ಜಿಲ್ಲಾ ಮೆಥೋಡಿಸ್ಟ್ ಚರ್ಚ್ ಅನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಿದ್ದು ಮೆರುಗು ತಂದುಕೊಟ್ಟಿತು. ಈ ಬೀದರ್ ಜಾತ್ರೆಯು ದೇವರ ಕೃಪೆಯಿಂದ ಜರುಗುತ್ತಿದೆ ಎಂದು ಜಿಲ್ಲಾ ಮೆಥೋಡಿಸ್ಟ್ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರು ಹಾಗೂ ಚಿಯಾನ್ ಮೆಥೋಡಿಸ್ಟ್ ಕೇಂದ್ರ ಚರ್ಚ್ನ ಜಿಲ್ಲಾ ಮೇಲ್ವಿಚಾರಕರಾದ ರೆವರೆಂಡ್ ಜೈಪಾಲ್ ಅವರು ಮಾತನಾಡಿ ತಿಳಿಸಿದರು. ನಮ್ಮ ಹಳ್ಳಿಯ ಜನರು ದೇವರ ವಾಕ್ಯದಲ್ಲಿ ಇನ್ನಷ್ಟು ಬಲ ಹೊಂದಲು ಇದರ ಉದ್ದೇಶವಾಗಿಯೇ ಈ ಜಾತ್ರೆಯನ್ನ ಆಯೋಜನೆ ಮಾಡಲಾಗಿದೆ. ಜಾತ್ರೆಯನ್ನ ತಡೆಯುವಲ್ಲಿ ಬಹಳಷ್ಟು ಜನರು ಪ್ರಯತ್ನ ಪಟ್ಟಿದ್ರೂ ಕೂಡ ದೇವರ ಮಹಿಮೆಯಿಂದ, ದೇವರ ಕೃಪೆಯಿಂದ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾಡಳಿತದ ಸಹಕಾರದಿಂದ ಈ ಜಾತ್ರೆ ನಡೆಯುತ್ತಿದೆ. ಇದನ್ನ ಜಂಡಾ ಜಾತ್ರೆ ಅಂತಲೂ ಕೂಡ ಕರೀತಾರೆ. ಈ ಜಾತ್ರೆಗೆ 100 ವರ್ಷದ ಇತಿಹಾಸವಿದೆ ಎಂದು ತಿಳಿಸಿದರು. ನಾವೆಲ್ಲರೂ ಕರ್ತನ ಕೈನಲ್ಲಿರುವ ಸಾಧನವಾಗಿದ್ದೇವೆ. ನಮ್ಮನ್ನ ನಾವು ದೇವರ ಮುಂದೆ ತಗ್ಗಿಸಿಕೊಳ್ತೇವೆ. ಈ 3 ದಿವಸ ಈ ಜಾತ್ರೆ ನಡೆಯುತ್ತಿದ್ದು, ಮೊದಲನೇ ದಿವಸ ಮೇ 9 ರಂದು ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಏಸು ಭಾವಚಿತ್ರದ ಅದ್ದೂರಿ ಮೆರವಣಿಗೆ ಜರುಗುತ್ತದೆ. ಮೇ 10 ರಂದು ಎರಡನೇ ದಿವಸ ಭಜನೆ ಕೀರ್ತನೆಗಳ ಸ್ಪರ್ಧಾ ಕಾರ್ಯಕ್ರಮ, ಭಾನುವಾರ ಗವಿಯಲ್ಲಿ 5 ಗಂಟೆಗೆ ಗವಿಯ ಆರಾಧನೆ ನಡೆಯುತ್ತದೆ ಹಾಗೂ 3ನೇ ದಿವಸ ಸಾಮೂಹಿಕ ವಿಶೇಷ ಪ್ರಾರ್ಥನೆ ಕೂಟ ಜರುಗುತ್ತದೆ. ಬಿಷಪ್ ಎನ್ಎಲ್ ಕರ್ಕರೆ ಅವರು ದೈವ ಸಂದೇಶ ಸಾರಲಿದ್ದಾರೆ ಎಂದರು. ಹಾಗಾಗಿ ಈ ವರ್ಷದ ಜಾತ್ರೆ ಸುಖ, ಶಾಂತಿ, ನೆಮ್ಮದಿ ತರಲಿ ಎಂದು ರೆವರೆಂಡ್ ಘನ ನೆಲ್ಸನ್ ಸುಮಿತ್ರಾ ಅವರು ಹಾಗೂ ರೆವರೆಂಡ್ ಘನ ಜೈಪಾಲ್ ಅವರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಡಿಸ್ಟ್ರಿಕ್ಟ್ ಲೇ ಲೀಡರ್ ಅಲ್ಬರ್ಟ್ ಕೋಟೆ, ಇ ಕುಮಾರ್, ಸಂಜೀವ್ ಕುಮಾರ್ ಡಾಕುಳ್ಗಿ, ರೆವರೆಂಡ್ ಸೈಮನ್ ಮಾರ್ಕ್, ರೆವರೆಂಡ್ ಏಸು ಲಕ್ಷ್ಮಣ್, ರೆವರೆಂಡ್ ಬಿಬಿ ಪ್ರಕಾಶ್, ರೆವರೆಂಡ್ ಮಾರ್ಟಿನ್ ಅಭಿಷೇಕ್, ಬಿಕೆ ಸುಂದರ್, ಎಸ್ಪಿ ರಾಜಶೇಖರ್ ಅವರು ಸೇರಿದಂತೆ ಚರ್ಚ್ ಕಮಿಟಿ ಪದಾಧಿಕಾರಿಗಳು, ಎಲ್ಲ ಕ್ರೈಸ್ತ ಬಾಂಧವರು ಉಪಸ್ಥಿತರಿದ್ದರು.
ಮಾಡಬೇಕಾಗಿ ಕೇಳ್ಕೊಳ್ತೇವೆ. ಬೀದರ್ ಜಿಲ್ಲೆಯ ಸಮಸ್ತ ಕ್ರೈಸ್ತ ಭಕ್ತರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ಹಾರ್ದಿಕವಾಗಿರುವಂಥ ಸ್ವಾಗತವನ್ನು ಬಯಸ್ತೇನೆ. 2020 ಮತ್ತು 25ನೇ ಸಾಲಿನ ಈ ಬೀದರ್ ಜಾತ್ರೆಯು ಭಾಳ ಅದ್ದೂರಿಯಿಂದ ಅದ್ಭುತವಾದ ರೀತಿಯಲ್ಲಿ ದೇವರ ಕೃಪೆಯಿಂದ ಜರುಗುತ್ತಾ ಇದೆ. ಅದಕ್ಕಾಗಿ ನಾವು ದೇವರಿಗೆ ವಂದನೆಯನ್ನು ಸಲ್ಲಿಸುವ. ಯಾಕಂದರೆ ನಮ್ಮ ದೇವರು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ದೇವರು ತನ್ನ ನೀತಿ ನ್ಯಾಯ ಧರ್ಮಗಳನ್ನು ಪಾಲನೆ ಮಾಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರ ನಾವು ಆತನ ಹೆಸರಿನಲ್ಲಿ ಸಂತೋಷ ಪಡುತ್ತೇವೆ. ಮತ್ತು ಈ ವರ್ಷದ ಜಾತ್ರೆಯು ಎಲ್ಲ ಜನರಿಗೆ ಶಾಂತಿ ಸಮಾಧಾನ ತರಲಿ ಮತ್ತು ವಿಶೇಷ ಸಂದೇಶಕರಾಗಿ ಬಂದಿರುವಂಥ ಸಂಜಯ್ ಮೂಡಲ್ಗಿ ಅವರು ಇವತ್ತು ಮಧ್ಯಾಹ್ನದ ವೇಳೆಯಲ್ಲಿ ಉತ್ತಮವಾದಂಥ ದೈವ ಸಂದೇಶವನ್ನು ಅವರು ಕೊಟ್ಟಿದ್ದಾರೆ. ಹೀಗೆ ಈ ಜಾತ್ರೆಯ ಮುಖ್ಯ ಉದ್ದೇಶ ಏನೆಂದರೆ ನಮ್ಮ ಹಳ್ಳಿಯ ಭಕ್ತರಿಗೆ ದೇವರ ವಾಕ್ಯದಲ್ಲಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಬಲಪಡಿಸುವಂಥದ್ದೇ ಇದರ ಮುಖ್ಯ ಉದ್ದೇಶ ಆಗಿದೆ. ಸುಮಾರು 100 ವರ್ಷಕ್ಕೂ ಮಿಗಿಲಾಗಿ ಈ ಜಾತ್ರೆಯ ಇತಿಹಾಸ ಇದೆ. ಈ ಜಾತ್ರೆ ಜನರು ಎಷ್ಟು ತಡೆಯಬೇಕಂತ ಪ್ರಯತ್ನ ಮಾಡಿದರೂ ಕೂಡ ಇದು ದೇವರ ಕಾರ್ಯ ಆಗಿರುವುದರಿಂದ ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ದೇವರು ತನ್ನ ಕಾರ್ಯವನ್ನು ತಾನು ಮಾಡಿಕೊಳ್ತಾನೆ. ಅದಕ್ಕೋಸ್ಕರ ನಾವು ಕೇವಲ ಆತನ ಕೈಯಲ್ಲಿರುವಂಥ ಸಾಧನಗಳಾಗಿದ್ದೇವೆ. ನಮ್ಮನ್ನು ನಾವು ಸಂಪೂರ್ಣವಾದ ರೀತಿಯಲ್ಲಿ ಆತನ ಮುಂದೆ ನಾವು ತಗ್ಗಿಸ್ಕೊಳ್ತೇವೆ ಮತ್ತು ದೇವರಿಗೆ ಮಹಿಮೆ ತರುವಂಥ ರೀತಿಯಲ್ಲಿ ಈ ಜಾತ್ರೆ ಜರುಗಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಆಗಿರ್ತದೆ. ಇದರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಯವರು, ನಮ್ಮ SP ಅವರು, ನಮ್ಮ DYSP ಅವರು, ಎಲ್ಲ ಸಂಬಂಧಪಟ್ಟಂಥ ಸರ್ಕಲ್ ಅವರು ತಮ್ಮದೇ ಆಗಿರುವಂಥ ಒಂದು ರೀತಿಯಲ್ಲಿ ನಮಗೆ ವಿಶೇಷವಾದಂಥ ಸಹಾಯವನ್ನು ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ DC ಅವರು, ತಹಸೀಲ್ದಾರ್ ಅವರು ಮತ್ತು ಮೆಡಿಕಲ್ ಕೇರಿಗಾಗಿ ನಮ್ಮ ಬೀದರ್ ಜಿಲ್ಲಾ ಆಸ್ಪತ್ರೆಯಿಂದ ಅವರು ಈ ಮೆಡಿಕಲ್ ಟೀಮನ್ನು ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಅವರೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಾನು ತುಂಬ ವಂದನೆಗಳನ್ನು ಸಲ್ಲಿಸ್ತೇನೆ. ಇದು ಜನಗಳ ಮಧ್ಯದಲ್ಲಿ ಶಾಂತಿ ಸಮಾಧಾನ ತರಲಿ, ಅನ್ಯೋನ್ಯತೆಯನ್ನು ತರಲಿ, ಪ್ರೀತಿ ಬಾಂಧವ್ಯವನ್ನು ಹೆಚ್ಚಿಸಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆಯಾಗಿರ್ತದೆ. ಈ ಜಾತ್ರೆ ಹಿನ್ನೆಲೆಯಲ್ಲಿ ಶ್ರಮಿಸಿರುವಂಥ ಎಲ್ಲ ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರಿಗೂ ನಾವು ವಂದನೆ ಸಲ್ಲಿಸ್ತೇವೆ. ಅದು ಸೆಕ್ರೆಟರಿ ಆಗಿರಬಹುದು, ಅದು ಖಜಾಂಚಿ ಆಗಿರಬಹುದು, ಪೀಸ್ ಕಮಿಟಿಯ ಚೇರ್ಮನ್ ಆಗಿರಬಹುದು ಮತ್ತು ಡಿಸ್ಟ್ರಿಕ್ಟ್ ಲೀಡರ್ ಆಗಿರಬಹುದು. ಹೀಗೆ ಸಂಬಂಧಪಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ನಾವು ವಂದನೆ ಸಲ್ಲಿಸ್ತೇವೆ. ಈ 3 ದಿವಸದಲ್ಲಿ ನಮ್ಮ ಭಕ್ತರು ವಿಶೇಷವಾಗಿರುವಂಥ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ವಿಶೇಷವಾದ ಆತ್ಮಿಕ ಲಾಭವನ್ನು ಅವರು ಅನುಭವಿಸಲಿಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಹೇಳುತ್ತಾ ನನ್ನ 2 ಮಾತನ್ನು ಮುಕ್ತಾಯ ಮಾಡುತ್ತೇನೆ. ರೆವರೆಂಡ್ ನೆಲ್ಸನ್ ಸುಮಿತ್ರಾ, ಜಿಲ್ಲಾ ಮೇಲ್ವಿಚಾರಕ, ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್, ಬೀದರ್. ಜೈ ಕೃಷ್ಣ. ಇಲ್ಲಿ ಮುಖ್ಯವಾಗಿ ಎಲ್ಲ ಕಡೆಯಿಂದ ಜನರು ತಮ್ಮ ಭಜನೆಗಳನ್ನು ತೆಗೆದುಕೊಂಡು ಬರ್ತಾನೆ. ಭಜನೆ ಸ್ಪರ್ಧೆ ಆಗ್ತದೆ. ಇಲ್ಲಿ ಅವರಿಗೆ ಮೊದಲೇ ಸಂಗೀತ ಕೀರ್ತನೆಗಳನ್ನು ನಾವು ಕೊಟ್ಟಿರ್ತೇವೆ. ಅದನ್ನು ಅವರು ಟ್ಯೂನ್ ಹಾಕ್ತಾರೆ, ಅಭ್ಯಾಸ ಮಾಡ್ಕೊಂಡು ಬರ್ತಾರೆ. ಉತ್ತಮವಾದಂಥ ಅದ್ಭುತವಾಗಿರುವಂಥ ಭಜನೆಗಳನ್ನು ಕೇಳಲಿಕ್ಕೆ ಭಾಳ ಚೆನ್ನಾಗಿರ್ತದೆ ಮತ್ತು ಮನಸ್ಸಿಗೆ ಸಮಾಧಾನ ಆಗ್ತದೆ ಅಂತ ಒಂದು ಕಾರ್ಯಕ್ರಮ ಇರ್ತದೆ. ಇವತ್ತು ರಾತ್ರಿ ಎಲ್ಲ ಓಣಿಗಳಿಂದ ಹಳ್ಳಿಗಳಿಂದ ಜಂಡಗಳನ್ನು ಹಿಡ್ಕೊಂಡು ಬರ್ತಾರೆ. ಈ ಜಾತ್ರೆ ಸ್ಪೆಷಲ್ ಏನೆಂದರೆ ಇದು ಜಂಡಾ ಜಾತ್ರೆ ಎಂಬುದಾಗಿ ಹಿಂದಿನ ಕಾಲದಲ್ಲಿ ಕರೆಯಲ್ಪಡ್ತಿತ್ತು. ಅದೇ ಒಂದು ಇತಿಹಾಸವನ್ನು ನಾವು ಮುಂದುವರಿಸ್ತಾ
ಅದ್ಭುತವಾದ ರೀತಿಯಲ್ಲಿ ನಾವು ಈ ಜಾತ್ರೆಯನ್ನು ನಾವು ಜರುಗಿಸ್ತೇವೆ. ಮತ್ತು ಈಗ ದೇವರು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅನೇಕರು ಡಿ ಜೆಗಳನ್ನು ಹಚ್ಕೊಂಡು ಬರ್ತಾರೆ ಮತ್ತು ಸ್ವಲ್ಪ ಕ್ರ್ಯಾಕರ್ಸನ್ನು ಬರ್ನ್ ಮಾಡ್ತಾರೆ ಮತ್ತು ಇನ್ನು ಭಜನೆಗಳನ್ನು ಮತ್ತು ಅಲ್ಲಲ್ಲಿ ಅವರು ಕೋಲಾಟ ಆಗಲಿ ಚಿಟ್ಕಲ್ಲಾಗಲಿ ಇವೆಲ್ಲವುಗಳನ್ನು ತಗೊಂಡು ಬಂದು ಸಂತೋಷ ಪಡ್ತಾರೆ. ಹೀಗಿರುವುದರಿಂದ ಈ ಜಾತ್ರೆ ನಮ್ಮ ಬೀದರ್ ಜಿಲ್ಲೆ ಆಗಲಿ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಾಗಲಿ ಬಹಳ ವಿಶೇಷವಾಗಿರುವಂಥ ಜಾತ್ರೆ ಆಗಿದೆ. ಅದಕ್ಕೋಸ್ಕರ ಎಲ್ಲರೂ ಈ ಜಾತ್ರೆಯನ್ನು ಮಿಸ್ ಮಾಡಿಕೊಳ್ಳದೆ ತಾವು ತಮ್ಮ ಕುಟುಂಬ ಪರಿವಾರ ಸ್ನೇಹಿತರನ್ನು ಕರ್ಕೊಂಡು ಬಂದು ಯೇಸು ಸ್ವಾಮಿಯ ಅದ್ಭುತವಾಗಿರುವಂಥ ಜೀವವುಳ್ಳ ವಾಕ್ಯಗಳನ್ನು ಕೇಳಿ ಅನುಭವಿಸಬೇಕೆಂಬುದಾಗಿ ನಾವು ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಈ ಜಾತ್ರೆಯ ಧ್ಯೇಯ ಏನೆಂದರೆ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ ಎನ್ನುವಂಥ ಮಾತು ಕೀರ್ತನೆಗಾರನು ಕೀರ್ತನೆ 34:8ನೇ ವಚನದಲ್ಲಿ ಬರೆದಿದ್ದಾನೆ. ಹೀಗಿರುವುದರಿಂದ ನಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ವೈಯಕ್ತಿಕ ಅನುಭವ ಆಗಬೇಕು. ಅದುವೇ ಈ ಜಾತ್ರೆಯ ಮುಖ್ಯ ಉದ್ದೇಶ. ಹಾಗೆ ಮಾಡಲಿಕ್ಕೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಜನ ಕಮ್ಮಿ ಅಂತ ನಾನೇನು ಹೇಳೋದಿಲ್ಲ, ಹೋದ ವರ್ಷಕ್ಕಿಂತಲೂ ಹೆಚ್ಚಾಗಿ ಬರ್ತಾರೆ. ಯಾಕಂದರೆ ಈಗ ಬಿಸಿಲು ಸ್ವಲ್ಪ ಜಾಸ್ತಿ ಇದ್ದ ಕಾರಣ ಸಾಯಂಕಾಲದ ವೇಳೆಯಲ್ಲಿ ಅವರು ಜನಗಳು ಬರ್ತಾರೆ. ಹೀಗಿರೋದರಿಂದ ಜನ ಏನು ಕಮ್ಮಿ ಇಲ್ಲ, ಜನ ಬಂದೇ ಬರ್ತಾರೆ. ಅನೇಕರು ಇದನ್ನು ತಡಿಬೇಕು ಅಂತ ಹೇಳಿ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಆದರೂ ದೇವರ ಕಾರ್ಯ ಎಂದೂ ನಿಲ್ಲೋದಿಲ್ಲ, ಮಹಿಮೆ ದೇವರಿಗೆ ಆಗ್ತದೆ. ಅದಕ್ಕೋಸ್ಕರ ಈ ಒಂದು ಜಾತ್ರೆಗೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿರಿ, ಬಂದು ಭಾಗವಹಿಸಿ ಆನಂದವನ್ನು ಪಡಿರಿ ಎಂಬುದಾಗಿ ನಾನು ಹೇಳ್ತೇನೆ. ಇದು 100 ವರ್ಷ ಆಯಿತು. 100 ವರ್ಷಕ್ಕೂ ಮಿಗಿಲಾಗಿ ಈ ಜಾತ್ರೆ ನಾವು ಮಾಡ್ತಾಯಿದ್ದೇವೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಕ್ರಿಸ್ತನಲ್ಲಿ ಪ್ರಿಯ ಬಾಂಧವರಲ್ಲಿ ಈ ಮುಖಾಂತರವಾಗಿ ತಿಳಿಯಪಡಿಸುವುದೇನೆಂದರೆ, ನಮ್ಮ ಬೀದರ್ ಕ್ರೈಸ್ತ ವಾರ್ಷಿಕ ಜಾತ್ರೆಯು ದಿನಾಂಕ 9, 10 ಮತ್ತು 11, 2025ರಂದು ನಾವಿದನ್ನು ಆಯೋಜಿಸಿದ್ದೇವೆ. ಈ ಒಂದು ಜಾತ್ರೆಯು ನಮ್ಮ ಬೀದರ್ ಕೇಂದ್ರ ಸಭೆ, ಸೆಂಟ್ ಪಾಲ್ ಮೆಥಡಿಸ್ಟ್ ಕೇಂದ್ರ ಸಭೆ ನಾರ್ತ್ ಮತ್ತು ಜಾಯನ್ ಮೆಥಡಿಸ್ಟ್ ಕೇಂದ್ರ ಸಭೆ ಸೌತ್, ಈ ಎರಡು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಜಾತ್ರೆ ಆಯೋಜಿಸಲಾಗಿದೆ. ಆದ್ದರಿಂದ ನಮ್ಮ ಜಾತ್ರೆಯಲ್ಲಿ ನಾವು ಶುಕ್ರವಾರದಂದು ಪ್ರೊಸೆಷನ್ ರಾತ್ರಿ 8 ಗಂಟೆಯಿಂದ ಅದನ್ನು ಮಾಡಿದ್ದೇವೆ ಮತ್ತು ಬೆಳಗಿನ ಸಂದರ್ಭದಲ್ಲಿ ನಾವು ಈ ಒಂದು ಜಾತ್ರೆಯ ಮಹೋತ್ಸವವನ್ನು ನಾವು ಪ್ರಾರಂಭ ಮಾಡೋದಕ್ಕಾಗಿ ಉದ್ಘಾಟನೆ ಮಾಡಿದ್ದೇವೆ. ಆದ್ದರಿಂದ ಈ ಒಂದು ಜಾತ್ರೆಯ ಮಹೋತ್ಸವವು ನಮ್ಮ ಈ ಒಂದು 2 ಜಿಲ್ಲೆಗಳ ಆಶ್ರಯದಲ್ಲಿ ನಡೆಯುವಾಗ ಈ ಒಂದು 2 ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಲ್ಲ ಕ್ರೈಸ್ತ ಬಾಂಧವರು ತಮ್ಮ ಭಜನಾ ಮಂಡಳಿಗಳನ್ನು ತೆಗೆದುಕೊಂಡು ಬಂದು ಈ ಸ್ಪರ್ಧಾತ್ಮಕ ಭಜನೆಯನ್ನು ಮಾಡುತ್ತಾರೆ. ಈ ಒಂದು ಸ್ಪರ್ಧಾತ್ಮಕ ಭಜನೆಯಲ್ಲಿ ನಾವು ಯಾರ್ಯಾರು ಪ್ರೈಸ್ಗಳನ್ನು ಗೆಲ್ತಾರೋ ಅಥವಾ ಈ ಒಂದು ಪ್ರಶಸ್ತಿಗಳನ್ನು ಗೆಲ್ತಾರೋ ಅವರಿಗೆ ನಾಳೆ ಅಂದರೆ ಸಬ್ಬತ್ತು ದಿವಸದಂದು ಆರಾಧನೆಯ ಬಳಿಕ ಅವರಿಗೆ ಪ್ರೈಸ್ಗಳು ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತದೆ. ಆದ್ದರಿಂದ ನಮ್ಮ ಈ ಒಂದು ಜಾತ್ರೆಗೆ ನಮ್ಮ ಸನ್ಮಾನ್ಯ ಬಿಷಪ್ NL ಕರ್ಕರಯ್ಯನವರು ಮತ್ತು ಸನ್ಮಾನ್ಯ ಬಿಷಪ್ ಅಮ್ಮ ಮೇಡಮ್ ಕಮಲ್ ಕರ್ಕರೆ ಅಮ್ಮನವರು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಅವರು ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಮತ್ತು ಗುಜರಾತ್ ರೀಜನಲ್ ಕಾನ್ಫರೆನ್ಸ್ನ ಧರ್ಮಾಧ್ಯಕ್ಷರಾಗಿರುವುದರಿಂದ ನಮ್ಮ ಬೀದರ್ ಜಿಲ್ಲೆಯು ಕೂಡ ಅವರ ಒಂದು ಅಡಿದಾವರಿಯಲ್ಲಿ ಬರುವುದರಿಂದ ಅವರೇ ಇದಕ್ಕೆ ಅಧ್ಯಕ್ಷರಾಗಿದ್ದು ಈ ಒಂದು ಜಾತ್ರೆಯನ್ನು ನಡೆಯುವುದಕ್ಕೆ ಅವರ ಪ್ರಮುಖವಾದಂಥ ಪರ್ಮಿಷನ್ ತೆಗೆದುಕೊಂಡು ನಾವು ಇದನ್ನು ಆಯೋಜಿಸಿದ್ದೇವೆ. ಈ ಒಂದು ಜಾತ್ರೆಗೆ ನಮ್ಮ ಬೀದರ್ನ ಮೂಲೆಗಳಿಂದ ಜನರು ಬರ್ತಾರೆ ಮತ್ತು ನಮ್ಮ ಕೇವಲ ಬೀದರ್ ಜಿಲ್ಲೆ ಮಾತ್ರವಲ್ಲ, ಇತರ ಜಿಲ್ಲೆಯವರು ಕೂಡ ಇದಕ್ಕೆ ಬಂದು ಅವರು ಭಾಗವಹಿಸ್ತಾರೆ. ಮತ್ತು ಆಂಧ್ರ ಪ್ರದೇಶ್ ಹಾಗೂ ಮಹಾರಾಷ್ಟ್ರ ಮತ್ತು ಇನ್ನಿತರ ಬೇರೆ ಕಡೆಯಿಂದಲೂ ಕೂಡ ಅನೇಕ ಜನರು ಬಂದು ಈ ಒಂದು ಜಾತ್ರೆಯಲ್ಲಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ನಮ್ಮ ಜಾತ್ರೆಯಲ್ಲಿ ಒಂದು ದಿವಸದಲ್ಲಿ 2 ಆರಾಧನೆಗಳಿರ್ತವೆ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಮತ್ತು ರವಿವಾರದಂದು ಬೆಳಗಿನ ಆರಾಧನೆಯಲ್ಲಿ ನಮ್ಮ ಸನ್ಮಾನ್ಯ ಬಿಷಪ್ NL ಕರ್ಕರೆಯನವರು ಸಂದೇಶವನ್ನು ಕೊಡಲಿದ್ದಾರೆ. ನಾಳೆ ದಿವಸದಲ್ಲಿ ಅವರು ಬರ್ತಾರೆ. ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ಹೆಚ್ಚಾಗಿ ಈ ಒಂದು ಆರಾಧನೆಗೆ ಬಂದು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಬನ್ನಿರಿ, ಭಾಗವಹಿಸಿರಿ ಮತ್ತು ಆಶೀರ್ವಾದ ಹೊಂದಿರಿ. ಈ ಒಂದು ದೈವ ಆಶೀರ್ವಾದ ನಿಮಗೆ ಈ ಮುಖಾಂತರವಾಗಿ ಸಿಗ್ತದೆ. ಆದ್ದರಿಂದ ದೇವರ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಈ ಒಂದು ಆರಾಧನೆಗಳು ನಡೆಸೋದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ತಂದೆಯಾದ ದೇವರಿಗೆ ವಂದನೆ ಸಲ್ಲಿಸುತ್ತಾ ಈ ಒಂದು ಮಾತುಗಳು ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತೇನೆ. ನಾನು ಘನ ಬೋಧಕ MP ಜೈಪಾಲ್, ಜಿಲ್ಲಾ ಮೇಲ್ವಿಚಾರಕರು, ಜಾಯನ್ ಮೆಥಡಿಸ್ಟ್ ಕೇಂದ್ರ ಸಭೆ
ಬೀದರ್ ಸೌತ್. ಧನ್ಯವಾದಗಳು.